ಎಜೆ ನ್ಯೂಸ್ಗೆ ಸ್ವಾಗತ. ಶಿಥಿಲಗೊಂಡ ನೀರಿನ ಟ್ಯಾಂಕ್ಗೆ ಜೆಜೆಎಂ ಕಲರ್ ಹಚ್ಚಿ ಕೈ ತೊಳೆದುಕೊಂಡ ಅಧಿಕಾರಿಗಳ ವಿರುದ್ಧ ಕೈಯಲ್ಲಿ ಖಾಲಿ ಕೊಡ ಹಿಡಿದು ಪ್ರತಿಭಟನೆ ಮಾಡಿದ ಉಮೇಶ್ ಕೆ ಮುದ್ನಾಳ್. ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಕರ್ಣಗ ಗ್ರಾಮ ಸ್ವಚ್ಛತೆಗೆ ಉಮೇಶ್ ಕೆ ಮುದ್ನಾಳ್ ಆಗ್ರಹ. ಬೇಸಿಗೆ ಮುಂಚೆಯೇ ಕುಡಿಯುವ ನೀರಿಗಾಗಿ ಕರ್ಣಗಿ ಅರ್ಧ ಗ್ರಾಮದಲ್ಲಿ ಪರದಾಟ, ಉಮೇಶ್ ಕೆ ಮುದ್ನಾಳ್ ಆರೋಪ. ಮತ್ತೆ ಯಾದಗಿರಿ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ನಾಯ್ಕಲ್ ಸಮೀಪದ ಕರ್ಣಗಿ ಗ್ರಾಮಕ್ಕೆ ಅಂಟಿಕೊಂಡಿರುವ ನೀರಿನ ಟ್ಯಾಂಕ್ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ಕುಸಿಯುವ ಹಂತಕ್ಕೆ ತಲುಪಿದೆ. ಕೂಡಲೇ ನೆಲಸಮಗೊಳಿಸಬೇಕು, ಹೊಸ ಟ್ಯಾಂಕ್ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಅಖಿಲ ಭಾರತೀಯ ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ಅವರು ಕೈಯಲ್ಲಿ ಖಾಲಿ ಕೊಡ ಹಿಡಿದು ಪ್ರತಿಭಟನೆ ಮೂಲಕ ಆಗ್ರಹ ಮಾಡಿದ್ದಾರೆ. ಕರ್ಣಗಿ ಅರ್ಧ ಗ್ರಾಮಕ್ಕೆ 8 ರಿಂದ 9 ತಿಂಗಳಿಂದ ನೀರು ಸರಬರಾಜು ಇರದ ಕಾರಣ ಇಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಭೇಟಿ ನೀಡಿ ಶಿಥಿಲಗೊಂಡು ಪಾಚುಕಟ್ಟಿ ಬೀಳುವ ಹಂತದಲ್ಲಿ ಇರುವ ಟ್ಯಾಂಕಿಗೆ ಜೆಜೆಎಂ ಕಲರ್ ಮಾಡಿ ಕೈ ತೊಳೆದುಕೊಂಡ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಂಡು ಹೊಸ ನೀರಿನ ಟ್ಯಾಂಕ್ ನಿರ್ಮಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು. ದಿಢೀರನೆ ಸ್ಥಳದಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಮುಂದಿನ ದಿನದಲ್ಲಿ ಯಾದಗಿರಿ ಶಹಾಪುರ ಮುಖ್ಯ ರಸ್ತೆ ಬಂದ್ ಮಾಡಿ ಜಿಲ್ಲಾಡಳಿತದ ಮೂಲಕ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಜಿಲ್ಲಾಡಳಿತ ಶಿಥಿಲಗೊಂಡಿರುವ ನೀರಿನ ಟ್ಯಾಂಕ್ ಅನ್ನು ಶೀಘ್ರದಲ್ಲೇ ನೆಲಸಮ ಮಾಡಿ ನೂತನ ಟ್ಯಾಂಕ್ ನಿರ್ಮಾಣ ಮಾಡುವಂತೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಮಾಡಿದ್ರು. ಇಲ್ಲಿಯವರೆಗೂ ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇನ್ನು ಮುಂದಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಿರುಕು ಬಿಟ್ಟ ಟ್ಯಾಂಕ್ ಗ್ರಾಮದ ಒಳಗೆ ಸ್ವಚ್ಛ ಮಾಡಿ ಬ್ಲೀಚಿಂಗ್ ಪೌಡರ್ ಸಿಂಪಡಣೆ, ಫಾಗಿಂಗ್ ಮಾಡುವ ಮೂಲಕ ಸೊಳ್ಳೆಗಳ ನಿಯಂತ್ರಣ ಮಾಡಿ ಸಾರ್ವಜನಿಕರಿಗೆ ರೋಗ ರುಜಿನ ಬರದಂತೆ ನೋಡಿಕೊಳ್ಳಬೇಕು ಅಂತ ಪ್ರತಿಭಟನೆ ಮೂಲಕ ಎಚ್ಚರಿಸಿದ್ದಾರೆ. 8-9 ತಿಂಗಳಿಂದ ಆಯ್ತು ಸರ್, ನೀರೇ ಇಲ್ಲ, ಕುಡಿಯೋಕೆ ನೀರಿಲ್ಲ, ಟಾಕಿ ಕ್ಲೀನ್ ಇಲ್ಲ, ಫುಲ್ಲು ಗಲೀಜು, ಕುಡಿದು ದಣು ಬಂದ್ಗೆ ಹಾಸ್ಪಿಟ್ಲಿಗೆ ಹೋಗಿ ಸಾಕಾಗ್ಯದ. ಕೆಲ್ಸಕ್ಕೆ ಹೋಗೋಕೆ ಕೆಲಸ ಇಲ್ಲಿಂದ GPS ಸ್ಪಾಟ್ ಅಲ್ಲಿ ಬರಲ್ಲ, ಯಾವುದಕ್ಕೇನು ವೀಜೆ ಇಲ್ಲ. ಫಸ್ಟ್ ನೀವು ಬಂದ್ಗೇಸಿಂದ ಇಲ್ಲಿ ಅದನ್ನೇನದ ವ್ಯವಸ್ಥೆ ನಮ್ಗೆ ಮಾಡಿಕೊಟ್ಬಿಟ್ಟು ಏನು ನೀರು ವ್ಯವಸ್ಥೆ ಮಾಡಿ ನೀರು ವ್ಯವಸ್ಥೆ ಮಾಡಿಕೊಡ್ರಿ. ಫಸ್ಟ್ ನೀರು ವ್ಯವಸ್ಥೆ ಮತ್ತು ಅಲ್ಲಿ ಲೇಡೀಸ್ಗೆ ಹೋಗಕ್ಕೆ ಮತ್ತು ಟಾಯ್ಲೆಟ್ ವ್ಯವಸ್ಥೆ ಫುಲ್ಲು ಎಲ್ಲ ಸೊಳ್ಳೆಗಳ ವ್ಯವಸ್ಥೆ ಫುಲ್ಲು ಗಲೀಜು ಅಂದ್ರೆ ಗಲೀಜು. ಎಲ್ಲಿ ಬಂತಲ್ಲೇ ರೋಡ್ ಗಲೀಜು, ರೋಡ್ ಹೊಡೆದಾಕ್ಯಾರ ಫುಲ್ಲು, ಎಲ್ಲ ರೋಡ್ಗಳು ಸತ್ಯನಾಶ ಮಾಡಿಟ್ಬಿಟ್ರ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕರ್ಣಗಿ ಗ್ರಾಮದ ಕುಡಿಯುವ ನೀರಿನ ಟ್ಯಾಂಕ್ ಆಲ್ರೆಡಿ ಸ್ಥಿಲಗೊಂಡಿದೆ. ಅದರ ಮೇಲೆ ಏರಿ ಸ್ವಚ್ಛ ಮಾಡಬೇಕಂದ್ರೂ ಕೂಡ ಅದು ಮೆಟ್ಲುಗಳು ಸರಿಯಾಗಿಲ್ಲ. ಇದರ ಬಗ್ಗೆ ಆಲ್ರೆಡಿ ನಾವು ಅಧಿಕಾರಿಗಳಿಗೆ ಹೇಳಿದ್ದೇವೆ, ಆದ್ರೂ ಅದರ ಬಗ್ಗೆ ಯಾರು ಊಹೆ ಮಾಡದೆ ಅದನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಕುಡಿಯುವ ನೀರು ಆಲ್ರೆಡಿ ಸ್ವಚ್ಛ ಮಾಡ್ಬೇಕಂದ್ರೂ ಅದರಲ್ಲಿ ಸ್ವಚ್ಛ ಮಾಡೋಕ್ಕಾಗದಿರೋಂಥ ಸ್ಥಿತಿಯಲ್ಲಿದ್ದಾರೆ. ಮತ್ತು ಇದೇ ರೀತಿಯಾಗಿ ಊರಲ್ಲಿ ನೀರು ಕೊಳಾಯಲ್ಲಿ ಸರಿಯಾಗಿ ಬರ್ತಾ ಇಲ್ಲ. ಅದ್ರ ಬಗ್ಗೆನೂ ಅಧಿಕಾರಿಗಳು ಗಮನಕ್ಕೆ ತಂದಿದ್ದೀವಿ, ಅದರ ನಿರ್ಲಕ್ಷ್ಯ ಮಾಡಿದ್ದಾರೆ. ದಯವಿಟ್ಟು ಇದರ ಬಗ್ಗೆ ಮಾಡದಿದ್ದರೆ ಇದರ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕು. ಇದು ಏನು ಮಾಡ್ಬೇಕು? ಇದಕ್ಕೆ ಸ್ವಚ್ಛತೆ ಮಾಡಬೇಕು. ಸ್ವಚ್ಛತೆ ಮಾಡಬೇಕು. ಸ್ವಚ್ಛತೆ ಇನ್ನೂ ಏನು ಮಾಡಿಲ್ಲ. ಏನು ಮಾಡಿಲ್ಲ. ಎಷ್ಟು ದಿನ ಆಯ್ತು? ಇದು ಸುಮಾರು 18 ವರ್ಷಗಳಿಂದ ಅದೇ ರೀತಿಯಲ್ಲಿ ಇದೆ. ಕಟ್ಟಿದ ಮೇಲಿಂದ ಯಾವುದೇ ತರನಾದ ಸ್ವಚ್ಛತೆ ಕಾರ್ಯಗಳು ಆಗಿಲ್ಲ. ಏನ್ರಿ ಊರಾಗ ಎಲ್ಲಷ್ಟು ನಮಗೆ ಭಾಳ ತೊಂದ್ರೆ ಅದ. ಕೂಲಿಗೆ ಹೋದ್ರ ನಾವು ಇಲ್ಲಿ ನೀರಿಗೆ ಹೋದ್ರ ನೀರು ಬಿಡೋದಲ್ಲ, ಹುಡುಗರು ಜಗಳಾಡಿ ಬರ್ತಾವ, ಬೈತಾರ ಮಂದಿ. ನಾವು ಅಲ್ಲಿ ಕೂಲಿಗೆ ಹೋಗಟ್ಟಿಗೆ ಅಂತರ ಅಲ್ಲಿ ಅಂತರ ಇದಾಗಿ ಬಿಡ್ತದ. ಹೋಗಟ್ಟೆ ನಿಮ್ಮದು ಬೀಚ್ ಹಾಸಿಲ್ಲ ಹೋಗ್ರಿ ಹಿಂದಕ್ಕೆ ಅಂತ ಅಂದ್ಬಿಡ್ತಾರ. ಭಾಳ ತೊಂದರೆ ಅದ. ಟಾಕಿ ಹಾಸಿಲ್ಲ, ಏನಿಲ್ಲ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಇದು ಮಾಡ್ಯಾರ. ನಮ್ಗೆ ಭಾಳ ತೊಂದರೆ ಅದ ನೋಡ್ರಿ. ಸಣ್ಣ ರೂಮಿಗೆ ಅದಕ್ಕೆ ಭಾಳ ತೊಂದರೆ ಅದ. ದವಾಖಾನಿಗೆ ಹೋಗ್ತೀವಿ, ನೀರು ಬರೋದಿಲ್ರಿ. ಏನು ಬರೀ ಟಾಕಿ ತೊಳಂಗಿಲ್ಲ. 3 ದಿನಕ್ಕೊಮ್ಮೆ ದವಾಖಾನೆ ಒಟ್ಟಿಗೆ ಒಂದು ಸಿಕ್ಕರು ಒಂದು ಸಿಗಂಗಿಲ್ಲ ರೀ. ನಮಗೆ ಭಾಳ ತೊಂದರೆ ಅದ ನೋಡ್ರಿ. ಸಂಡಾಸಕ್ಕಾದಾಗ ಸಣ್ಣ ಮಕ್ಳು ಎಲ್ಲಿ ಹೋಗ್ಬೇಕು, ದಿಮ್ಮನಿಸ್ಯಾರ ಎಲ್ಲಿ ಹೋಗ್ಬೇಕು, ಬಾಣ್ತ್ಯಾರ ಯಾಕಡೆ ಹೋಗ್ಬೇಕು, ಭಾಳ ಇದ ನೋಡಿ. ನಾವು ಭಾಳ ಶಿರಸ ಅದ ನೋಡಿ ನಮಗೂ. ಕರ್ಣಗಿರಿ ಜಿಲ್ಲೆ ಯಾದಗಿರಿ ಮತಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ನೈಕಲ್ ಸಮೀಪ ಇರ್ತಕ್ಕಂಥ ಈ ಕರ್ಣಗಿ ಗ್ರಾಮದಲ್ಲಿ ಸುಮಾರು ಅರ್ಧ ಗ್ರಾಮಿಗೆ 7-8 ತಿಂಗಳಿಂದ ಸುಮಾರು 8-9 ತಿಂಗಳಿಂದ ನೀರು ಸರಬರಾಜು ಆಗದೆ ದಿನನಿತ್ಯ ಕೂಲಿ ಕಾರ್ಮಿಕರು ಏನದ ಹೊಲಕ್ಕೆ ಹೋಗ್ಬೇಕು ಬರ್ಬೇಕಂದ್ರೆ ನೀರಿಗೆ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ಯದ. ಈ ಟ್ಯಾಂಕ್ ಕಟ್ಟಿ ಸುಮಾರು ವರ್ಷಗಳಾಗ್ಯದ, ಪಾಚುಗಟ್ಟಿ ಹೋಗ್ಯದ. ಇದು JJM ಮಾಡೋ ಹೊತ್ತಿಗೆ ಅದೇ JJM ಕಲರ್ ಹಚ್ಚಿಗೆಸಿ ಕೈ ತೊಳ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ತಕ್ಷಣ ಬಂದ್ಗೆಸಿ 24 ಗಂಟೆಗಳಲ್ಲೇ ಬಂದು ಇದೆಲ್ಲ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ನಾಳೆಗೆ ಇದು ಟ್ಯಾಂಕ್ ಕೂಡ ತೊಳೆದಿಲ್ಲ, ಪಾಚುಗಟ್ಟಿ ಹೋಗ್ಯದ. ಯಾವ ಟೈಮ್ನಾಗ ಅದ ರೋಗ ರುಜಿನ ಬಂದು ಬಡವ್ರಿಗೆ ಏನಾದರೂ ಆದ್ರೆ ಅದಕ್ಕೆ ನೇರ ಸಂಬಂಧಪಟ್ಟ ಅಧಿಕಾರಿನೇ ನಿರ್ವಹಣೆ ಮಾಡಬೇಕು. ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿ ಅವರು ತಕ್ಷಣ ಈ ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಹಾರ ಮಾಡತಕ್ಕಂಥ ಕೆಲಸ ಮಾಡ್ಬೇಕು. ಇನ್ನೂ ಬ್ಯಾಸಿಗೆನೇ ಚಾಲುವಾಗಿಲ್ಲ, ಚಳಿಗಾಲದಲ್ಲೇ ನೀರಿಗೆ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ಯದ. ಮತ್ತು ಊರಲ್ಲೆಲ್ಲ ಸ್ವಚ್ಛ ಸೊಳ್ಳೆಗಳ ಹಾವಳಿ ಜಾಸ್ತಿ ಆಗ್ಯದ. ಕೂಲಿ ಕಾರ್ಮಿಕರು ಹೊಲಕ್ಕೆ ರೈತರು ದುಡಿದು ಬಂದು ಮನೆಗೆ ಕುಂದ್ರಬೇಕಂದ್ರೆ ಸಂಜೆ ಆದ ತಕ್ಷಣ ಏನಾಗ್ತದೆ, ಸೊಳ್ಳೆಗಳ ಹಾವಳಿ ಚಾಲು ಆಗ್ತದೆ. ತಕ್ಷಣ ಬ್ಲೀಚಿಂಗ್ ಪೌಡರ್ ಹೊಡೆದು ಪಾಗಿಂಗ್ ಮಾಡಿಕೇಸಿ ರೋಗ ರುಜಿನ ಬರಲಾರ್ದಂಗೆ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಮಾಡ್ಬೇಕು. ಇಲ್ಲದ್ರೆ ಯಾದಗಿರಿ ಟು ಶಹಾಪುರ ಹೋಗ್ತಕ್ಕಂಥ ಇಬ್ರಾಂಪುರ ಕ್ರಾಸಿಗೆ ರಸ್ತೆ ಬಂದ್ ಮಾಡಿ
ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡ್ತಿದ್ದೇನೆ. ಇದೇ ಸಂದರ್ಭದಲ್ಲಿ ಪವನ ಹುಸೇನ್ ಸಾಬ್ ಭಾಗಣ್ಣ ಸಾಯಿಬಣ್ಣ ದೇವೇಂದ್ರಪ್ಪ ಸಣ್ಣ ಮುನಿಯಪ್ಪ ಶಬೀರ್ ದೇವರಾಜ್ ಮಲ್ಲಣ್ಣ ಯಮನಪ್ಪ ನಾಗರಾಜ್ ದಾವೂದ್ ಸಿದ್ಲಿಂಗ ನಾಗಪ್ಪ ನಿಂಗಮ್ಮ ಪ್ರಿಯಾಂಕಾ ಶಾಂತಮ್ಮ ಜಾಹಿರ್ ಮಹಿಬೂಬ್ ಸಾಬ್ ರಸೂಲ್ ಬಿ ರಾಜಸಾಬ್ ರಿಯಾಜ್ ಮಲ್ಲಪ್ಪ ಮಹಿಬೂಬ್ ಸಾಬ್ ಸೇರಿ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ನಿಜಾಮುದ್ದೀನ್ ಯಾದಗಿರಿ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.